ಮನೆಗೆ ಬಂದಿದ ತಕ್ಷಣ ಹೆಂಗೆ ಕಿತ್ತಾಡ್ತಾ ಇದ್ದಾರೆ ನೋಡಿ. ಹಾಯ್ ನಮಸ್ಕಾರ, ನಾನು ರಾಧಾ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಾವು ರೆಡಿಯಾಗಿ ಹೋಗ್ತಿರೋದು ಅಮ್ಮ ಮನೆಗೆ. ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಮಗಳನ್ನ ಕರ್ಕೊಂಡು ಅಮ್ಮ ಅಪ್ಪನ ನೋಡೋಣ ಅಂತ ಹೇಳ್ಬಿಟ್ಟು ಊರಿಗೆ ಹೋಗೋಣ ಅಂತ ಹೊರಟೆ. ಆ್ಯಕ್ಚುಲಿ ಇವತ್ತು ಶೂಟ್ ಮಾಡೋದಿತ್ತು, ಸೊ ಅದು ಕ್ಯಾನ್ಸಲ್ ಆಗೋಯ್ತು ಇವತ್ತು. ಸೊ ಅದಕ್ಕೆ ಅಪ್ಪ ಅಮ್ಮನ ನೋಡ್ಕೊಂಬರೋಣ, ತುಂಬ ದಿನ ಆಗಿತ್ತು ಹೋಗಿ ಅಂತ ಹೇಳ್ಬಿಟ್ಟು ನಾನು ಊರಿಗೆ ಹೊರಟೆ. ಶೂಟ್ ಏನಂದರೆ, ನಾನು ಮೇಕಪ್ ಆರ್ಟಿಸ್ಟು ಮತ್ತು ನೈಲ್ ಆರ್ಟಿಸ್ಟ್ ಕೂಡ. ನಿಖಿತಾ ಮತ್ತು ಕಾವ್ಯನ್ಗೆ ಇಬ್ರಿಗೂ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದಿತ್ತು ನಂದಿಯಲ್ಲಿ. ಸೊ ಅವರು ಬಂದಿಲ್ಲ ಮತ್ತು ನನ್ನ ತಮ್ಮ ಯೋಗಿನೂ ಬಂದಿಲ್ಲ. ಸೊ ಅದಕ್ಕೆ ಹಂಗೆ ಊರಿಗೆ ನೋಡ್ಕೊಂಡು ಬರೋಕ್ಕೆ ಅಂತ ಹೊರಟಿತ್ತು. ಅಮ್ಮ ಮನೆಗೆ ಬಂದ್ವಿ. ಅಮ್ಮ ಮನೆಗೆ ಬಂದರೆ ಅಮ್ಮನೇ ಇರಲಿಲ್ಲ. ಅವರೆಲ್ಲೋ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಹೇಳಿದ್ರು ಕಾಲ್ ಮಾಡಿದರೆ. ಸೊ ಅಪ್ಪ ಇದ್ದರು, ಅಪ್ಪ ಹತ್ರ ಮಾತಾಡಿಕೊಂಡು ಅವಳು ಒಂದು ಸ್ವಲ್ಪ ಹೊತ್ತು ಆಟಾಡ್ಕೊಂಡ್ಲಲ್ಲೇ. ಆಟಾಡ್ಕೊಂಡಾದ್ಮೇಲೆ ಮತ್ತೆ ಹೊಲ್ದ ಹತ್ರ ಹೋಗಿ ಹೊಲ ಗದ್ದೆ ನೋಡಿಕೊಂಡು ಮತ್ತೆ ವಾಪಸ್ ಬಂದ್ವಿ. ಸೊ ಇವಳು ನೋಡಿ ಸಾಹಸ ಮಾಡ್ತಿದ್ದಾಳೆ. ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಶಿವಂದು ಪೋಸ್ ಕೊಡೋಕೆ ಹೋಗ್ತಿದ್ದಾಳೆ, ಬಟ್ ಅವಳ ಕೈಯಲ್ಲಿ ಆಗ್ತಿಲ್ಲ. ಹೊಲ ನೋಡ್ಸೋಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಪ್ಪ ಮತ್ತು ತಮ್ಮ ಇಬ್ಬರೂ. ಬಿಟ್ಟರೆ ಅಲ್ಲೇ ಆಟ ಆಡ್ಕೊಂಡೇ ಇರೋ ಹಂಗಿದ್ದಾಳೆ ಮೇಡಮ್ಮು. ಮತ್ತು ಅವ್ರಿಗೆ ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಸ್ಟಾರ್ಟ್ ಆದ್ವಿ ಮನೆಗೆ ವಾಪಸ್ ಬರೋಕ್ಕೆ. ಸೊ ತಮ್ಮ ಮತ್ತು ಅಪ್ಪ ಇಬ್ಬರು ಬಾಯ್ ಮಾಡಿ ಹೊರಟ್ವಿ ನಾವು ಅಲ್ಲಿಂದ ಮನೆಗೆ ವಾಪಸ್ ರಿಟರ್ನು. ಮನೆಗೆ ವಾಪಸ್ ಬಂದ್ವಿ. ಬಂದಿದ್ದ ತಕ್ಷಣ ನೋಡಿದ್ರೆ ಗೌತಮ್ ಟಿ ವಿ ಹಾಕ್ಕೊಂಡು ಕೂತಿದ್ದಾನೆ, ಓದ್ಕೊಂಡಿದ್ದಂಗೆ. ಎಕ್ಸಾಮ್ ಹತ್ರ ಇದೆ ಅನ್ನೋ ಭಯನೇ ಇಲ್ಲ ಅವನಿಗೆ. ಟಿ ವಿ ನೋಡ್ತಾ ಇದ್ದ. ಸೊ ಆಮೇಲೆ ಒಂದು ಸ್ವಲ್ಪ ಟಿ ವಿ ನೋಡಿ ಓದ್ಕೊಂಡು ಮತ್ತೆ ಬಂದ. ಆಟ ಆಡ್ತಾಯಿದ್ಲು ಅಮ್ಮಳು ಮತ್ತು ತಂಗಿಯರು. ಅವಳಿಗೆ ಡಿಸ್ಟರ್ಬ್ ಆಯಿತು ಅಂತ ಹೇಳ್ಬಿಟ್ಟು ತಳ್ಳಿಬಿಟ್ಲು ಅವನ್ನ. ಪಾಪ ಅವ್ನು ಬಿದ್ದೇ ಹೋಗ್ಬಿಡೋದ. ರೌಡಿ ರಂಗಮ್ಮ ಆಗಿದ್ದಾಳೆ ಅಮ್ಮಳು. ಇವತ್ತಿನ ವ್ಲಾಗ್ ಇದಾಗಿದೆ. ನಾಳೆ ಸಿಗುವ. ಬಾಯ್.